ಬಂಗಾರವನ್ನು ಖರೀದಿ ಮಾಡುವಂತಹ ಯೋಗ ಫಲಗಳು ಅನ್ನುವಂತಹ ವಿಚಾರ ಹಾಗೂ ಅಡಮಾನ ಇಟ್ಟಂತಹ ಬಂಗಾರವನ್ನು ಬಿಡಿಸಿಕೊಳ್ಳುವಂತಹ ಯೋಗ ಫಲ ಅನ್ನುವಂಥ ವಿಚಾರ, ಎರಡು ವಿಚಾರಗಳ ಬಗ್ಗೆ. ಅದು ಮಕರ ರಾಶಿಯವರು, ಅಂದರೆ ನೀವು ಮಕರ ರಾಶಿಯವರಾಗಿದ್ದು ನೀವು ಬಂಗಾರವನ್ನು ಖರೀದಿ ಮಾಡಬೇಕು ಅಂತಂದರೆ ಯಾವ ರೀತಿಯ ದೇವತಾರಾಧನೆಗಳ ಅವಶ್ಯಕತೆ ಇದೆ ನಿಮ್ಮ ಜಾತಕದ ಪ್ರಕಾರ ಅನ್ನುವಂಥದ್ದು, ಅಂದರೆ ನಿಮ್ಮ ರಾಶಿ ಆಧಾರಿತವಾಗಿ. ಎರಡನೇದಾಗಿ ನೀವು ಮಕರ ರಾಶಿಯವರು ಬಂಗಾರ ಅಡಮಾನ ಗೋಲ್ಡ್ ಲೋನ್ ಮಾಡಿಬಿಟ್ಟಿದ್ದೀರಾ, ಅದನ್ನು ಬಿಡಿಸ್ಕೊಂಡು ಬರಬೇಕು ಅನ್ನುವಂಥದ್ದಾದರೆ ಅದಕ್ಕೆ ಏನು ಮಾಡಬೇಕು ಅನ್ನೋ ಪರಿಹಾರ ವಿಚಾರಗಳು. ಈ ಎರಡು ಅತ್ಯಂತ ಪ್ರಧಾನವಾದಂತಹ ವಿಚಾರಗಳನ್ನು ನಾನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ಅತ್ಯಂತ ಉಪಯುಕ್ತವಾಗ್ತದೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರ ವಿಡಿಯೋ ರೀಚ್ ಆಗಬೇಕು. ಅಷ್ಟೇ ಅಲ್ಲ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಮಕರ ರಾಶಿಯವರ ಬಂಗಾರ ರಹಸ್ಯಗಳು ಅಂಥೇಳಿ. ಸಾಮಾನ್ಯವಾಗಿ ಕೆಲವರು ಕಮೆಂಟ್ ಮಾಡಬಹುದು, ಏನೋ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಬಂಗಾರ ಬೇಕು ಅಂದರೆ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಂಗಾರ ಬರಲ್ಲ, ನೀವು ದುಡ್ದು ತಗೋಬೇಕು ಅಂಥೇಳಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ದುಡ್ದೇ ತಗೋಬೇಕು. ನೀವು ಮಂತ್ರ ಜಪ ಮಾಡಿದ ತಕ್ಷಣ ಬಂಗಾರದ ಅಂಗಡಿ ನಿಮ್ಮ ಮನೆಗೆ ಬಂದು ನಾಕ್ ತಗೊಳ್ಳಿದ ಬಂಗಾರ ಅಂತ ಕೊಡಲ್ಲ, ಅದು ನಮಗೂ ಗೊತ್ತು. ಆದರೆ ಸಾಮಾನ್ಯವಾಗಿ ಯೋಚನೆ ಮಾಡಿ ವೀಕ್ಷಕರೇ, ಬಂಗಾರ 1 ಗ್ರಾಮಿಗೆ 500 ರೂಪಾಯಿ ದರ ಇದ್ದಾಗ ಅಥವಾ 300 ರೂಪಾಯಿ ದರ ಇದ್ದಾಗ ಆಗ ನಿಮ್ಮ ಹತ್ರ ದುಡ್ಡಿತ್ತು, ಆವಾಗ ನೀವು ಬಂಗಾರವನ್ನು ತೆಗೆದುಕೊಂಡಿಲ್ಲ. ಕೇಳಿದ್ರೆ 500 ರೂಪಾಯಿ 1 ಗ್ರಾಮ್ ಬಂಗಾರ, ಸರಿಯಪ್ಪ ಬೇರೆ ಏನೋ ಕೆಲಸ ಇದೆ ಅಂತ ಮುಂದೆ ಹಾಕಿದ್ರಿ. ಅದೇ ಬಂಗಾರ 2000 ರೂಪಾಯಿ 1 ಗ್ರಾಮ್ ಆಗದಾಗೂ ಇದೇ ಥರ ಏನೋ ಒಂದು ಕಾರಣ ಹೇಳಿದ್ರಿ. ಅದೇ ಬಂಗಾರ 5000 ರೂಪಾಯಿ ಆದಾಗ 5000 1 ಗ್ರಾಮ್ ಬಂಗಾರ ಅಂಥೇಳಿ ಅವಾಗಲೂ ಅದೇ ಕಾರಣ ಹೇಳಿದ್ರಿ. ಈಗ ಬಂಗಾರ 9-10 ಸಾವಿರ ರೂಪಾಯಿ ಇದೆ, ಈಗಲೂ ನೀವು ಅದೇ ಕಾರಣವನ್ನು ಹೇಳ್ತಾ ಇದ್ದೀರಾ ಅಂತ ಆದರೆ ಬಂಗಾರ ಕಾಸ್ಟ್ಲಿ ಅನ್ನುವ ಕಾರಣಕ್ಕೆ ನೀವು ಬಂಗಾರ ತೆಗೆದುಕೊಳ್ಳದೆ ಇರತಕ್ಕಂಥದ್ದಲ್ಲ. ಇವತ್ತಿಗೂ ನಿಮ್ಮ ಕೈಯಲ್ಲಿ 10,000 20,000 ಇರಬಹುದು ಅಕೌಂಟ್ಗಳಲ್ಲಿ, 1 ಗ್ರಾಮೋ 2 ಗ್ರಾಮೋ ಬಂಗಾರವನ್ನು ತೆಗೆದುಕೊಳ್ಳುವ ಒಂದು ದುಡ್ಡು ನಿಮ್ಮಲ್ಲಿ ಇರಬಹುದು. ಆದರೂ ನೀವು ತೆಗೆದುಕೊಳ್ತಾ ಇಲ್ಲ, ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂದರೆ ಬೇರೆ ಏನೋ ಕಾರಣಕ್ಕೆ ಬೇಕಾಗುತ್ತೆ ದುಡ್ಡು ಅಂತ ಇಟ್ಕೊಂಡಿರ್ತೀರ. ಅದರ ಅರ್ಥ ಬಂಗಾರವನ್ನು ನೀವು ತೆಗೆದುಕೊಳ್ಳಬೇಕು ಅಂದರೆ ಆ ಯೋಗ ನಿಮಗೆ ಬರಬೇಕು. ಬಂಗಾರ ಖರೀದಿಸುವ ಯೋಗ ಬಂದರೆ ಅದನ್ನು ನೀವು ಬರೆಸ್ಕೊಂಡಿದ್ರೆ ಅಥವಾ ಜಾತಕದಲ್ಲಿ ಇದ್ದಾಗ ಮಾತ್ರ ನೀವು ಖರೀದಿ ವಿನಃ ಇಲ್ಲ ಅಂದರೆ ನಿಮ್ಮ ಬಂಗಾರ ಖರೀದಿ ಯೋಗವಿಲ್ಲ ಅಂತ. ಅದಕ್ಕೋಸ್ಕರವಾಗಿ ಪೂರಕವಾದ ವಿಚಾರಗಳು ಅಂದರೆ ನಿಮ್ಮ ರಾಶಿ ಮಕರ ರಾಶಿ, ಆ ರಾಶಿ ಪ್ರಕಾರ ಜ್ಯೋತಿಷಶಾಸ್ತ್ರ ಪ್ರಕಾರ ನೀವು ಯಾವ ದೇವತಾರಾಧನೆಗಳು ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಂಗಾರ ತೆಗೆದುಕೊಳ್ಳುವ ಯೋಗ, ಬಂಗಾರ ತೆಗೆದುಕೊಳ್ಳುವ ಶಕ್ತಿ, ಬಂಗಾರ ತೆಗೆದುಕೊಳ್ಳುವ ಮನಸ್ಥಿತಿ ಇದೆಲ್ಲ ನಿಮಗೆ ಸಿಗ್ತದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅರ್ಥ ಆಯ್ತಲ್ವಾ ಸ್ಪಷ್ಟೀಕರಣ? ಸೊ ಮಂತ್ರಕ್ಕೆ ಮಾವಿನಕಾಯಿ ಇದ್ರದ್ದು ಹೋದರೂ ಸಹ ನೀವು ಶಕ್ತಿ ಏನೋ ಮಂತ್ರ ದೇವತಾರಾಧನೆ ಮಾಡಿಕೊಂಡು ಆಮೇಲೆ ಪ್ರಯತ್ನ ಮಾಡಿದ್ರೆ, ಸರಿಯಾದ ಪ್ರಯತ್ನಗಳನ್ನು ಮಾಡಿದ್ರೆ ಬಂಗಾರ ನಿಮಗೆ ಖರೀದಿಸುವ ಯೋಗ ಸಿಗ್ತದೆ, ಸಿಗಲಿ ಅನ್ನುವಂಥದ್ದು ಈ ವಿಡಿಯೋದ ಒಂದು ಸಾರಾಂಶ ಅಥವಾ ವಿಶೇಷತೆ. ಈ ಅಡಮಾನದ ವಿಚಾರನೂ ಆಮೇಲೆ ಮಾತಾಡ್ತೇನೆ. ಈಗ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೆ, ಯಾವುದೇ ರಾಶಿಯವರು ಬಂಗಾರವನ್ನು ಖರೀದಿಸುವ ಯೋಗ ಬೇಕು ಅಂತಂದರೆ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ 2 ಪ್ರಧಾನವಾದಂತಹ ಗ್ರಹಗಳನ್ನು ಗಮನಿಸಬೇಕಾಗತ್ತೆ. ಒಂದು ಶುಕ್ರ ಗ್ರಹ, ಯಾವುದೇ ರಾಶಿಯವರಾಗಿರಲಿ ಶುಕ್ರ ಚೆನ್ನಾಗಿದ್ದರೆ, ಶುಕ್ರ ಆರಾಧನೆ ಮಾಡಿದ್ರೆ, ಶುಕ್ರ ಅನುಗ್ರಹವಾದರೆ ಬಂಗಾರವನ್ನು ಖರೀದಿಸುವ ಯೋಗ. ಇನ್ನೊಂದು ನಿಮ್ಮ ರಾಶಿ ಅಥವಾ ಲಗ್ನದಿಂದ ದ್ವಿತೀಯಾಧಿಪತಿ 2ನೇ ಮನೆ ಅಧಿಪತಿಯನ್ನು ಆರಾಧನೆ ಮಾಡೋದ್ರಿಂದ ನೀವು ಬಂಗಾರವನ್ನು ಬಿಡಿಸುವಂತಹ ಅಥವಾ ಬಂಗಾರವನ್ನು ಖರೀದಿ ಮಾಡುವಂತಹ ಯೋಗ ಫಲಗಳು ನಿಮಗೆ ಸಿಗ್ತದೆ. ಅಲ್ಲಿಗೆ ಶುಕ್ರ ಹಾಗೂ ಶನಿ, ಯಾಕೆ ಮಕರಕ್ಕೆ ದ್ವಿತೀಯಾಧಿಪತಿ ಕುಂಭನೇ ಆದ್ದರಿಂದ, ಕುಂಭಾಧಿಪತಿ ಶನಿ ಆದ್ದರಿಂದ ಶನಿ ಹಾಗೂ ಶುಕ್ರರ ಆರಾಧನೆಯನ್ನು ಮಕರ ರಾಶಿಯವರು ಮಾಡಿದರೆ ಅವರಿಗೆ ಬಂಗಾರವನ್ನು ಖರೀದಿಸುವಂಥ ಯೋಗ ಫಲಗಳು ಬರ್ತದೆ. ಇನ್ನು ಶುಕ್ರ ಆರಾಧನೆ ಅಂತಂದರೆ ಅಮ್ಮನವರ ಆರಾಧನೆ ಆಯಿತು. ಈಗ ಅಮ್ಮನವರ ಆರಾಧನೆ ಮಾಡಬೇಕು ಅಂತಂದ್ರೆ ನಮಗೆ ನೋಡಿ, ನಿಮ್ಮ ಮನೆ ಹತ್ತಿರದಲ್ಲಿ ಎಲ್ಲರೂ ಅಮ್ಮನವರ ದೇವಸ್ಥಾನ ಇರುತ್ತೆ. ಶುಕ್ರವಾರ ಅಲ್ಲಿಗೆ ಹೋಗಿ ಅಮ್ಮನವರಿಗೆ ಕುಂಕುಮಾರ್ಚನೆ, ಫಲಪಂಚಾಮೃತ ಅಭಿಷೇಕ, 28 ಬಾರಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ಕೊಳ್ಬಹುದು. ಮುತ್ತೈದೆಯರಿಗೆ ನೀವು ಅರ್ಶಿನ, ಕುಂಕುಮ, ಫಲ, ತಾಂಬೂಲ, ತೆಂಗಿನಕಾಯಿ, ವಸ್ತ್ರಾದಿಗಳನ್ನು, ದಕ್ಷಿಣಾದಿಗಳನ್ನ ಅವ್ರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಶುಕ್ರವಾರ ಮುತ್ತೈದೆಯರ ಆರಾಧನೆ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಬಂಗಾರ ಖರೀದಿಸುವ ಯೋಗ ಫಲಗಳು ಖಂಡಿತವಾಗಿ ಕೊಡ್ತಾನೆ. ಮನೆಯಲ್ಲೇ ಶುಕ್ರ ಅಷ್ಟೋತ್ರ, ದುರ್ಗಾ ಅಷ್ಟೋತ್ರ, ಲಕ್ಷ್ಮೀ ಅಷ್ಟೋತ್ರವನ್ನು ಪಠನೆ ಅಥವಾ ಸಮಯಾವಕಾಶ ಇದ್ದರೆ ಲಲಿತಾ ಸಹಸ್ರನಾಮ ಪಠನೆ ಅಥವಾ ಶ್ರವಣ ಕೇಳಿಸ್ಕೊಳ್ತಕ್ಕಂಥದ್ದು ಕೂಡ ನೀವು ಮಾಡಬಹುದು.
ಅದರಿಂದ ನಿಮಗೆ ಬಂಗಾರ ಖರೀದಿಸುವ ಯೋಗ ಫಲಗಳು ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲ, ಶನಿ ಆರಾಧನೆಯೂ ಬೇಕು. ದ್ವಿತೀಯಾಧಿಪತಿ ಶನಿ. ಸೊ ಶನಿ ಆರಾಧನೆ ಮಾಡಿದ್ರೆ ಮಕರ ರಾಶಿಯವರಿಗೆ ಬಂಗಾರ ಖರೀದಿಸುವ ಯೋಗ. ಸೊ ಶನಿವಾರ ಒಂದು ಹೊತ್ತು ಈ ಬಿ ಪಿ ಶುಗರ್ ಏನೂ ಇಲ್ಲ ಅಂತಂದರೆ, ಆರೋಗ್ಯ ಬಾಧೆಗಳಿಲ್ಲ ಅಂತಂದರೆ ಒಂದು ಹೊತ್ತು ಉಪವಾಸ ಮಾಡಬಹುದು. ಮನೆ ಹತ್ತಿರದಲ್ಲೆಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಹೋಗಿ ಶನಿವಾರ ಕಾಲು ನೋವು ಬರೋ ತನಕ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡ್ಕೊಂಬರ್ಬೋದು. ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ, ಒರಿಜಿನಲ್ ಗಾಣದ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಹೀಗೆ ಶನೇಶ್ವರನ ಆರಾಧನೆ, ಶುಕ್ರ ಆರಾಧನೆ ಮನೆಯಲ್ಲಿಯೇ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಶನೇಶ್ವರ ಅಷ್ಟೋತ್ತರ ಪಠನೆ, ದಶರಥಕೃತ ಶನಿ ಸ್ತೋತ್ರಗಳ ಪಠನೆ, ಶುಕ್ರವಾರ ಮನೆಯಲ್ಲಿ ಶುಕ್ರಾಷ್ಟೋತ್ತರ ಅಥವಾ ಅಮ್ಮನವರ ಅಷ್ಟೋತ್ತರ ಪಠನೆಗಳು, ಇದೆಲ್ಲ ಮಾಡಿಕೊಳ್ಳೋದ್ರ ಮೂಲಕ ನೀವು ಬಂಗಾರವನ್ನು ಖರೀದಿಸುವ ಯೋಗಗಳು ಪಡ್ಕೊಳ್ತೀರಾ. ಆದರೆ ಮೊದಲನೇದಾಗಿ ಸಂಕಲ್ಪ ಆ ಥರ ಇರಬೇಕು, ನಾನು ಬಂಗಾರವನ್ನು ಖರೀದಿಸಬೇಕು, ಆ ಮನಸ್ಥಿತಿ ಬರಬೇಕು ಮೊದಲು. ಹಾಗೂ ಪ್ರತಿದಿನದ ಈ ಸಂಕಲ್ಪಗಳಲ್ಲಿ, ಪೂಜೆಗಳಲ್ಲಿ ಅದೇ ಸಂಕಲ್ಪ ನಿಮ್ಮದು. ಏನು, ನಾನು ಬಂಗಾರ ಖರೀದಿಸಪ್ಪ ಶನೇಶ್ವರ, ನಿನ್ನ ಅನುಗ್ರಹವಾಗಬೇಕು, ನಾನು ಬಂಗಾರ ಖರೀದಿಸಬೇಕು. ಅಮ್ಮ ತಾಯಿ ಜಗಜ್ಜನನಿ ಅನುಗ್ರಹವಾಗಿ ನಾನು ಬಂಗಾರ ಖರೀದಿಸಲೇಬೇಕು ಅಂತ. ಈಗ ನೀವು ದೊಡ್ಡವರಾಗಿರ್ತೀರಿ, ಮಕ್ಕಳ ಮದುವೆ ಇರ್ತದೆ, ಅಥವಾ ನಿಮ್ಮದೇ ಇನ್ನೂ ಮದುವೆ ಆಗಿಲ್ಲ ನಿಮಗೆ ಅಂದರೆ ನಿಮಗೇ ಮದುವೆ ಆಗಬೇಕಾಗ್ತದೆ. ಮುಂದಿನ ಫ್ಯೂಚರ್ ಬಂಗಾರವನ್ನು ಖರೀದಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ತುಂಬ ಅನುಕೂಲವಾಗ್ತದೆ. ಮತ್ತು ರೇಟ್ ಜಾಸ್ತಿ ಆದಾಗ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಇರಲ್ಲ. ಈಗಲಿಂದನೇ ಬಂಗಾರವನ್ನು ಖರೀದಿ ಮಾಡುವ ಯೋಗವನ್ನು ಇಟ್ಕೊಳ್ಳಿ. ಒಂದು. ಎರಡನೇ ಇಂಪಾರ್ಟೆಂಟ್ ಥಿಂಗ್, ಈಗ ಬಂಗಾರವನ್ನು ಖರೀದಿ ಮಾಡಬೇಕಾದ್ರೆ ಇದೆಲ್ಲ ಪರಿಹಾರಗಳ ಜೊತೆಗೆ ಇನ್ನೊಂದು ವಿಶೇಷವಾದ ಪರಿಹಾರ, ಅದೇ ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾನೆ. ಈ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಪ್ರತಿದಿನ ಶ್ರವಣ ಮಾಡೋದ್ರಿಂದಲೂ ಬಂಗಾರವನ್ನು ಪಡೆದುಕೊಳ್ಳುವಂಥ ಯೋಗ ಫಲಗಳು ಬರ್ತದೆ. ಅದನ್ನು ವಿಡಿಯೋ ಎಂಡಲ್ಲಿ ಕೊಡ್ತೇನೆ. ಅದ್ರ ಬಗ್ಗೆ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಳ್ಳಬೇಕು ಅಂದ್ರೂ ಸ್ವರ್ಣಾಕರ್ಷಣ ಭೈರವನನ್ನು ಆರಾಧನೆ ಮಾಡಬೇಕು, ಆಯ್ತಲ್ವಾ? ಈಗ ಒಂದು ಭಾಗ ಖರೀದಿ, ಎರಡನೇ ಭಾಗ ಅಡಮಾನ. ನೀವು ಮಕರ ರಾಶಿಯವರಾಗಿದ್ದು ಬಂಗಾರ ಖರೀದಿ ಮಾಡಿಬಿಟ್ಟಿದ್ದೀರಾ, ಆದರೆ ಅಡಮಾನ ಅಂದರೆ ಬ್ಯಾಂಕ್ ಲೋನ್, ಗೋಲ್ಡ್ ಲೋನ್ ತೊಗೊಂಡಿದ್ದೀರಾ, ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಬಿಡಿಸ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದು ಒಂದು ವಿಚಾರ. ನೀವಿನ್ನೂ ಅಡಮಾನ ಇಟ್ಟಿಲ್ಲ, ಇಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮುಂದೆ ಇಡುವ ಸಾಧ್ಯತೆಗಳಿದೆ ಅಂದರೆ ದಯವಿಟ್ಟು ಕೈ ಮುಗಿದುಕೊಂಡು ಹೇಳ್ತೇನೆ, ಅದನ್ನು ಮಾಡಬೇಡಿ. ಬಂಗಾರವನ್ನು ಅಡಮಾನ ಇಡ್ತಕ್ಕಂಥದ್ದು ದರಿದ್ರ ಲಕ್ಷಣ. ಒಮ್ಮೆ ನೀವು ಬಂಗಾರವನ್ನು ಅಡಮಾನ ಇಟ್ರಿ ಅಂದರೆ ನಿಮ್ಮ ಲೈಫಲ್ಲಿ ದರಿದ್ರ ಶುರುವಾಯಿತು ಅಂತ ಅರ್ಥ. ಸುಳಿಯಲ್ಲಿ ಸಿಗಾಕೊಂಡಂಗೆ ಅದು, ಗಬ್ಬಣ ಗಾಣಕ್ಕೆ ಕೈ ಕೊಟ್ಟಂಗೆ ವಾಪಸ್ ತಗೊಳಕ್ಕಾಗಲ್ಲ ಅದು. ಮನೆಯ ಲಕ್ಷ್ಮಿಯನ್ನು ತೊಗೊಂಡೋಗಿ ನೀವು ಅಡಮಾನ ಇಡ್ತಕ್ಕಂಥದ್ದು ಬಹಳ ಕೆಟ್ಟ ಪದ್ಧತಿ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆಯೂ ಮಾಡಬೇಡಿ, ಹಂಗೆ ಮಾಡಲೇಬೇಡಿ. ಇನ್ನೂ ಮಾಡಿಲ್ಲ ಅಂತಾದರೆ, ಇಲ್ಲ ಫಾರ್ ಸಪೋಸ್ ಮಾಡಿಬಿಟ್ಟಿದ್ದೀರಾ ಅಂತಾದರೆ ನೆನ್ಪಿಟ್ಕೊಂಡು ಷಷ್ಠ್ಯಾಧಿಪತಿ ನಿಮಗೆ ಬುಧ ಗ್ರಹನಾಗಿರ್ತಾನೆ. ಸೊ ವಿಷ್ಣುವಿನ ಆರಾಧನೆಯಿಂದ ಅಡಮಾನ ಇಟ್ಟ ಬಂಗಾರವನ್ನು ನೀವು ಬಿಡಿಸ್ಕೊಳ್ಬಹುದು. ಶನಿ ಶುಕ್ರರೊಂದಿಗೆ ಮಹಾವಿಷ್ಣುವಿನ ಆರಾಧನೆಯನ್ನೂ ಮಾಡಿದಾಗ ನೀವು ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ಳುವಂಥ ಯೋಗ ಫಲಗಳು ಸಿಗ್ತದೆ. ಅಲ್ಲಿ ಬುಧನ ಆರಾಧನೆ ಅಂದರೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಸೊ ಮನೆ ಹತ್ರ ಎಲ್ಲರೂ ರಾಮರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ರಂಗನಾಥ, ಲಕ್ಷ್ಮೀ ನರಸಿಂಹಸ್ವಾಮಿ, ವೆಂಕಟೇಶ್ವರ, ಯಾವುದೇ ರಾಮ ಕೃಷ್ಣ ಯಾವುದೇ ದೇವಸ್ಥಾನ ಇದ್ದರೂ ಬುಧವಾರಗಳಲ್ಲಿ ಹೋಗಿ ಸ್ವಾಮಿಗೆ ಒಂದು ತುಳಸಿಯಲ್ಲಿ ಅರ್ಚನೆ ಮಾಡಿಸಿ, ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಕಾಲು ನೋವು ಬರ್ತನಕ ಪ್ರದಕ್ಷಿಣ ನಮಸ್ಕಾರ ಮಾಡಿ, ಅದೇ ಸ್ವಾಮಿಯಲ್ಲಿ ಅಲ್ಲೇ ಮುಂದೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಆ ಮಹಾವಿಷ್ಣುವಿನ ಮುಂದೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ದಿನಾ ಬೆಳಗ್ಗೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದ್ತಾ ಇದ್ರೆ ಮಕರ ರಾಶಿಯವರು ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ಳುವಂತಹ ಯೋಗ ಫಲಗಳು ತುಂಬ ಚೆನ್ನಾಗಿ ಸಿಗ್ತದೆ, ಗೊತ್ತಾಯ್ತಲ್ವಾ? ಅಷ್ಟೇ ಅಲ್ಲ, ವಿಷ್ಣು ಸಂಬಂಧಿತ ದೇವಸ್ಥಾನಗಳು, ಕ್ಷೇತ್ರಗಳು, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಬುಧವಾರ ತಿರುಪತಿಗೆ ಹೋಗಿ ಕೆಳಗಿಂದ ಮೇಲೆ ಅಂದರೆ ತಿರುಪತಿಯಿಂದ ತಿರುಮಲ ಬೆಟ್ಟವನ್ನು ನಡೆದುಕೊಂಡು ಹತ್ತಬೇಕು. ನಡ್ಕೊಂಡು ಬೆಟ್ಟ ಹತ್ತಿ ಬುಧವಾರದ ದಿವಸ ಸ್ವಾಮಿ ದರ್ಶನ ಮಾಡಿಕೊಂಡು ಆ ತಿರುಪತಿ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನೀವು ಸ್ವಾಮಿ ನನ್ನ ಅಡಮಾನ ಇಟ್ಟು ಬಂಗಾರವನ್ನು ಬಿಡಿಸ್ಕೊಡು, ಇನ್ಮೇಲೆ ನಾನು ಬಂಗಾರ ಅಡಾಡಕ್ಕೆ ಹೋಗಲ್ಲ, ಗಂಜಿ ಕುಡ್ಕೊಂಡು ಇದ್ದು ಬಿಡ್ತೀನಿ, ಬಂಗಾರ ಮಾತ್ರ ಅಡಾಡಲ್ಲ, ಮಾತು ಕೊಡ್ತೀನಿ ಸ್ವಾಮಿ, ದಯವಿಟ್ಟು ನನಗೆ ಈಗ ಅಡಮಾನ ಇಟ್ಟು ಬಂಗಾರವನ್ನು ಬಿಡಿಸ್ಕೊಡೋಕ್ಕೆ ಅನುಕೂಲ ಮಾಡಿಕೊಡು, ಅನುವು ಮಾಡಿಕೊಡು ಅಂತ ಪ್ರಾರ್ಥನೆ ಹರಕೆ ಮಾಡಿಕೊಂಡ್ರೆ, ಹಾಗೂ ಆ ಏನು ಬಂಗಾರ ಅಡ ಇಟ್ಟಿದ್ದೀರಲ್ಲ ಅದು 1 ಲಕ್ಷಕ್ಕೆ ಇಟ್ಟಿದ್ರು, 50,000ಕ್ಕೆ ಇಟ್ಟಿದ್ರು, 5 ಲಕ್ಷಕ್ಕೆ ಇಟ್ಟಿದ್ರು, 20-30 ಲಕ್ಷಕ್ಕೆ ಇಟ್ಟಿದ್ರು, ಸಂಬಂಧ ಇಲ್ಲ. ಆ ಬಂಗಾರ ಏನಾದ್ರು ಬಿಡಿಸ್ಕೊಂಡು ಬಂದುಬಿಟ್ರೆ, ಅಲ್ಲಿ ವೆಂಕಟೇಶ್ವರನಿಗೆ ಹೋಗಿ ಬಂದಮೇಲೆ ಬಿಡಿಸ್ಕೊಂಡು ಬಂದುಬಿಟ್ರೆ 100 ಮಿಲಿ ಅಷ್ಟಾದರೂ ಬಂಗಾರವನ್ನು ಸ್ವಾಮಿ ಹುಂಡಿಗೆ ಹಾಕ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. 100 ಮಿಲಿ ಅಂದರೆ ನಿಮಗೆ ಮೋಸ್ಟ್ ಪ್ರಾಬಲಿ ಒಂದು 900-1000 ರೂಪಾಯಿ ಆಗ್ಬೋದು. ಆ 100 ಮಿಲಿ ಅಷ್ಟಾದರೂ ಬಂಗಾರವನ್ನು ಹಾಕ್ತೇನೆ ಅಥವಾ ಅದರ ಅಷ್ಟು ದುಡ್ಡನ್ನು ಸ್ವಾಮಿಗೆ ಹಾಕ್ತೇನೆ ಅಂತ ಒಂದು ಹರಕೆ ಮಾಡ್ಕೊಂಡು ಬನ್ನಿ. ನಿಮ್ಮ ಬಂಗಾರವನ್ನು ಬಿಡಿಸಿಕೊಳ್ಳುವ ಒಂದು ಅವಕಾಶಗಳು ತುಂಬ ಚೆನ್ನಾಗಿ ಸಿಗ್ತದೆ. ಸೊ ಈ ಥರ ಅದು ತಿರುಪತಿ
ಆದರೆ ಶರೀರ ದಂಡನೆಯೂ ಆಗುತ್ತದೆ ಅನ್ನೋ ಲೆಕ್ಕದಲ್ಲಿ ಹೇಳಿದೆ. ಇಲ್ಲ ವಿಶೇಷವಾದ ವಿಷ್ಣು ಸನ್ನಿಧಾನಗಳಲ್ಲಿ ಇಲ್ಲೇ ನೀವು ಈ ಥರ ಹರಕೆ ಪ್ರಾರ್ಥನೆ ಪೂಜೆಗಳು, ತುಲಾಭಾರ ಸೇವೆಯನ್ನು ಅಲ್ಲಿ ವಿಶೇಷವಾಗಿ ಅಲ್ಲೇ ಪ್ರಸಾದ ಭೋಜನ ಅಲ್ಲೇ ಊಟ ಮಾಡಬೇಕು, ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಆ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂಥ ಯೋಗ ಫಲಗಳು. ಒಮ್ಮೆ ಅದು ಬಿಡಿಸ್ಕೊಂಡು ಬಂದಾಗ ಅದನ್ನು ಗಂಜಲ ಇತ್ಯಾದಿಗಳಲ್ಲಿ ತೊಳೆದು ಅದನ್ನು ಅಭಿಷೇಕ, ಸ್ವಾಮಿಗೆ ಅಭಿಷೇಕ ಮಾಡಿದ ಯಾವ್ದಾದ್ರು ದೇವರಿಗೆ ಅಭಿಷೇಕ ಮಾಡಿ ತೀರ್ಥ ಇದ್ದರೆ ಹಾಕ್ಬಿಟ್ಟು ತೊಳೆದು ಅದನ್ನು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಇನ್ಮೇಲೆ ಯಾವುದೇ ಕಾರಣಕ್ಕೆ ಈ ಬಂಗಾರ ಅಡಮಾನಕ್ಕೆ ಹೋಗಬಾರ್ದು, ಆ ಪರಿಸ್ಥಿತಿ ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟಲ್ಲದೆ ಇನ್ನೂ ವಿಶೇಷವಾದಂಥ ಪವರ್ಫುಲ್, ನಾನಾಗಲೇ ಹೇಳಿದೆ, ಸ್ವರ್ಣಾಕರ್ಷಣ ಭೈರವ, ಅಡಮಾನ ಇಟ್ಟರು ಬಿಡಿಸ್ಕೊಂಬಂದ್ಬಿಡ್ಬೇಕು ಅಥವಾ ಹೊಸದಾದ್ರು ಖರೀದಿ ಮಾಡುವಂಥ ಶಕ್ತಿ, ಯುಕ್ತಿ, ಭಗವಂತ ಬುದ್ಧಿಶಕ್ತಿ, ಆರ್ಥಿಕ ಶಕ್ತಿ ಎಲ್ಲ ಕೊಡಬೇಕು. ಸ್ವರ್ಣಾಕರ್ಷಣ ಭೈರವ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಈ ಬಂಗಾರದ ವಿಚಾರದಲ್ಲಿ ಅಂದ್ರೆ ನೀವು ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳಿಕ್ಕಾಗಿರಬಹುದು ಅಥವಾ ಬಂಗಾರವನ್ನ ಸಂಪಾದನೆ ಮಾಡಿಕೊಳ್ಳಿಕ್ಕಾಗಬಹುದು, ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗಬೇಕು ಅಂತ ಹೇಳಿ ನಮ್ಮಲ್ಲಿ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಆ ಮಂತ್ರವನ್ನ ಅಂತ ಹೇಳಿದ್ದೀನಿ, ಖಂಡಿತವಾಗಿ ಹೇಳ್ತೇನೆ. ಆ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನ ಗುರುಪೂರ್ಣಿಮೆಯ ದಿವಸ ಅಂದರೆ ಜುಲೈ 10ನೇ ತಾರೀಕು ಗುರುವಾರ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ, ಆ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಶೇಷವಾದ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಈ ಧನಾಕರ್ಷಕ ಅದ್ಭುತವಾದ ಮಣಿಯನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಲಿದ್ದೇವೆ. ಈ ಧನಾಕರ್ಷಕ ರಾ ಪೈರೈಟ್ ಅಂತ ಕರಿತೀವಿ. ಈ ಧನಾಕರ್ಷಕ ಮಣಿಯನ್ನ ನೀವು ಸ್ವರ್ಣಾಕರ್ಷಣ ಭೈರವ ಒಂದು ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ಹೋಮ ಮಾಡಿ, ಎನರ್ಜೈಸ್ ಮಾಡಿ, ಅದು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮದೇ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿದಾಗ, ಅದು ಯಾವತ್ತು ಗುರುಪೂರ್ಣಿಮೆಯ ದಿವಸ. ಗುರುಪೂರ್ಣಿಮೆ ಗುರುವಾರ, ಗುರುಪೂರ್ಣಿಮೆ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಈ ಬಂಗಾರ ಅಡಮಾನ ಅಥವಾ ಬಂಗಾರ ಸಂಪಾದನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳೇನು ಬರಬಹುದು, ಸರ್ಪದೋಷಗಳಿಂದಾಗಿ ಬರಬಹುದು, ದುಡಿದಿದ್ದೇನು ಉಳಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲದರಲ್ಲೂ ಅದ್ಭುತವಾಗಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು, ನಿಮ್ಮ ಒಂದು ವಿಳಾಸ ಕಳಿಸಿದ್ರು ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಅಂದರೆ 10ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಒಂದು ನಿಮ್ಮ ಸಂಕಲ್ಪ ಸೇವೆಯನ್ನು ಆರಂಭವಾಗುತ್ತೆ. ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ. ಒಂದು 10:30 ಮೇಲೆ ನಾವು ಹೋಮಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ, ಆ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನೀವು ಹೆಸರು ಕೊಟ್ಕೊಳ್ಬಹುದು. ಯಾಕೆಂದ್ರೆ ಈ ಸ್ವರ್ಣಾಕರ್ಷಣ ಭೈರವ ಹೋಮದ ಜೊತೆಯಲ್ಲಿ ನಾವು ಅವತ್ತು ಗುರುವಾರ ಗುರು ಪೂರ್ಣಿಮೆ ಆಗಿರೋದ್ರಿಂದ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ನಿಮಗೆ ಈ ಒಂದು ಗುರುಗಳ ಗುರುಪಾದುಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಈ ಒಂದು ಗುರುಪಾದುಕೆಗಳು ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮಗಳಲ್ಲಿ ಅಭಿಮಂತ್ರಣೆ ಆದರೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶನಿ ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗುತ್ತಿದೆಲ್ಲ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಗುರುಪಾದಿಗಳು, ಈ ಒಂದು ಪಾದುಕೆಗಳು, ಅದ್ರ ಜೊತೆಗೆ ವಿಶೇಷವಾಗಿ ಈ ಧನಾಕರ್ಷಕ ಮಣಿಯನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಆ ವಿಶೇಷವಾದ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಓಂ ಅಸ್ಯ ಶ್ರೀ ಸ್ವರ್ಣಾಕರ್ಷಣ ಭೈರವ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಠುಪ್ ಛಂದಃ ಶ್ರೀ ಸ್ವರ್ಣಾಕರ್ಷಣ ಭೈರವೋ ದೇವತಾ ಶ್ರೀ ಸ್ವರ್ಣಾಕರ್ಷಣ ಭೈರವ ಪ್ರೀತ್ಯರ್ಥೆ ಸ್ವರ್ಣಾಭರಣ ಪ್ರಾಪ್ತ್ಯರ್ಥೆ ಜಪೆ ವಿನಿಯೋಗಃ. ಓಂ ಧ್ಯಾನಂ ಕೋಟಿ ಸೂರ್ಯ ಪ್ರತೀಕಾಶಂ ಕುಬೇರ ನಿಲಯಂ ಮಹಃ
नेत्रत्रयं चतुर्बाहुं पाशाङ्कुशवराभयं शशिखण्डजटाचूडं स्वर्णाभरणभूषितं सर्वाभरणसम्पूर्णं शोभितं स्वर्णभैरवम् ॐ ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं ॐ ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहाराय ह्रां ह्रीं ह्रूं आं वं ॐ ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं